ಎವ್ರಿವನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಎಲ್ಲ ಮೆಸೇಜಸ್ ಒಬ್ಬರಿಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳೋದಿಲ್ಲ. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಪೇಯ್ಡ್ ರೀಡಿಂಗ್ನ ಬುಕ್ ಮಾಡ್ಕೋಬಹುದು. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಅವರ ಸೀಕ್ರೆಟ್ ಫೀಲಿಂಗ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಕೆಲವರಿಗೆ ಇಲ್ಲಿ ಅವರ ಫೀಲಿಂಗ್ಸ್ ಏನಿದೆ ಅನ್ನೋದು ಗೊತ್ತಿಲ್ಲದೆ ಇರಬಹುದು. ನಿಮ್ಮ ಕ್ರಶ್ ಇರಬಹುದು ಅವರು, ಅಥವಾ ನ್ಯೂ ಪ್ರಪೋಸಲ್ ಇರಬಹುದು ನಿಮಗೆ, ಅಥವಾ ಈ ಒಂದು ಪ್ರೀತಿಯಲ್ಲಿ ನಿಮಗೆ ಅವರ ಫೀಲಿಂಗ್ಸ್ ಏನಿದೆ ಅನ್ನೋದು ನಿಮಗೆ ಗೊತ್ತಾಗದೇ ಇರಬಹುದು. ಯಾರೆಲ್ಲ ಪ್ರೀತಿಯಲ್ಲಿ ಇದ್ದೀರಾ ಅವರಿಗಾಗಿ ನಿಮ್ಮ ಪರ್ಸನಿನ ಸೀಕ್ರೆಟ್ ಮೆಸೇಜಸ್ ಏನಿದೆ ಹಾಗೂ ಅವರ ಲವ್ ಮೆಸೇಜಸ್ನ ಕೂಡ ತೆಗಿತೀನಿ. ಓಕೆ, ಸೊ ಟ್ಯಾರೋ ಕಾರ್ಡಲ್ಲಿ ಅವರ ಫೀಲಿಂಗ್ಸ್ ಏನಿದೆ ಈ ಒಂದು ಪ್ರೀತಿಯಲ್ಲಿ ಅಂತ ನೋಡೋಣ. ಸೊ ನೀವು ಇದನ್ನು ಡೀಪ್ ಟ್ರೂ ಫೀಲಿಂಗ್ಸ್ ಅಂತ ತಗೋಬಹುದು, ಅಥವಾ ಅವರ ಒಂದು ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ ತಗೋಬಹುದು. ಆ್ಯಂಡ್ ನಿಮಗಾಗಿ ಅವರ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ ಫೈನ್, ಬನ್ನಿ. ಕರೆಂಟ್ಲಿ ನೀವು ಏನು ಫೇಸ್ ಮಾಡ್ತಾ ಇದ್ದೀರಾ, ಈ ಒಂದು ಪ್ರೀತಿಯಲ್ಲಿನ ಎನರ್ಜಿ ಏನಿದೆ ರೈಟ್ ನಾವು ಅಂತ ನೋಡೋಣ. ಪ್ಲೀಸ್ ಏಂಜಲ್ಸ್ ಯೂನಿವರ್ಸ್, ಈ ಒಂದು ಪ್ರೀತಿಯಲ್ಲಿನ ಕರೆಂಟ್ ಎನರ್ಜಿ ಏನಿದೆ ಪ್ಲೀಸ್ ತಿಳಿಸಿ. ಓಕೆ, ಸಾರ್ಟ್ಸ್ ಕಾರ್ಡ್ ಬರ್ತಿದೆ. ಓಕೆ, ಮೇ ಬಿ ಇಲ್ಲಿ ಹೆಲ್ತ್ ಇಶ್ಯೂಸ್ ಇರಬಹುದು ನಿಮ್ಮ ಪರ್ಸನ್, ಅಥವಾ ನಿಮಗೆ ಇಲ್ಲಿ ಹೆಲ್ತ್ ಇಶ್ಯೂಸ್ ಇರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನ ನೀವು ಫೇಸ್ ಮಾಡ್ತಿರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಆ್ಯಂಡ್ ದ ಮ್ಯಾಜಿಷಿಯನ್ ಕಾರ್ಡ್ ಇದೆ. ಮೇ ಬಿ ಇಲ್ಲಿ ಈ ಒಂದು ಪರ್ಸನ್ಗೆ ಕಾಯ್ತಾ, ಈ ಒಂದು ಪರ್ಸನ್ಗೆ ವೇಟ್ ಮಾಡ್ತಾ ನಿಮ್ಮ ಹೆಲ್ತನ್ನು ನೀವು ಇಲ್ಲಿ ಹಾಳು ಮಾಡ್ಕೊಂಡಿದ್ದೀರಾ. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಸೊ ಈ ರೀತಿಯಾದಂಥ ಎನರ್ಜಿಸ್ನ ನೀವು ಫೇಸ್ ಮಾಡ್ತಿರಬಹುದು. ಅಥವಾ ಈ ಒಂದು ಪರ್ಸನ್ ನನ್ನ ಲೈಫಲ್ಲಿ ಬರಬೇಕು ಅನ್ನೋದು ನಿಮ್ಮ ಒಂದು ಥಾಟ್ ಇರಬಹುದು. ಓಕೆ, ರೈಟ್ ನಾವು ಈ ರೀತಿಯಾದಂಥ ಎನರ್ಜಿಸ್ ಇದೆ. ಆ್ಯಂಡ್ ಅಗೇನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ. 5 ಆಫ್ ಕಪ್ಸ್ ಇರೋದ್ರಿಂದ ಮೇ ಬಿ ಒಂದು ಪರ್ಸನ್ ನಿಮ್ಮಿಂದ ದೂರ ಆಗಿ 3 days 3 week 3 months ಈ ರೀತಿಯಾಗಿ ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಆಗಿರಬಹುದು. ಓಕೆ, ಈ ಒಂದು ಎನರ್ಜಿಸ್ನ ನೀವು ರೈಟ್ ನಾವು ಫೇಸ್ ಮಾಡ್ತಿರಬಹುದು. ಆ್ಯಂಡ್ 10 ಆಫ್ ಸಾರ್ಟ್ಸ್ ಬರ್ತಿದೆ. 10 ಆಫ್ ಸಾರ್ಟ್ಸ್ ಮೇ ಬಿ ಇಲ್ಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಎಲ್ಲವೂ ಕಂಪ್ಲೀಟ್ ಆಗಿದೆ, ಎಲ್ಲವೂ ಮುಗ್ದೋಗಿದೆ, ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗಿದೆ. ಈ ರೀತಿಯಾದಂಥ ಎನರ್ಜಿಸ್ನ ನೀವು ಕರೆಂಟ್ಲಿ ಫೇಸ್ ಮಾಡ್ತಿರಬಹುದು, ಅಥವಾ ನಿಮ್ಮ ಪರ್ಸನ್ ಈ ರೀತಿಯಾಗಿ ಥಿಂಕ್ ಮಾಡ್ತಿರಬಹುದು. ಆ್ಯಂಡ್ 3 ಆಫ್ ವ್ಯಾಂಡ್ಸ್ ಇದೆ. 3 ಆಫ್ ವ್ಯಾಂಡ್ಸ್ ಹೇಳೋದಾದರೆ ಇಟ್ಸ್ ಅ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್. ಓಕೆ, ಸೊ ಮೇ ಬಿ ಇಲ್ಲಿ ಏನು ಆ್ಯಕ್ಷನ್ ತೊಗೋಬೇಕು ಅನ್ನೋ ಕನ್ಫ್ಯೂಷನ್ ನಿಮಗೆ ಇರಬಹುದು, ಅಥವಾ ಆ್ಯಕ್ಷನ್ ತೊಗೊಳ್ಳೋದಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ ನೀವು ಇರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಓಕೆ, ಸೊ ಇದು ನಿಮ್ಮ ಕರೆಂಟ್ ಎನರ್ಜಿ ಆಗಿದೆ. ಆ್ಯಂಡ್ ಏನಾಗ್ತಿದೆ ಈ ಪ್ರೀತಿಯಲ್ಲಿ? ಓಕೆ, 2 ಆಫ್ ಕಪ್ಸ್ ಕಾರ್ಡ್ ಬರ್ತಿದೆ. ಆ್ಯಂಡ್ ದಿಸ್ ಇಸ್ ಅ ಸೋಲ್ಮೇಟ್ ಕನೆಕ್ಷನ್. ಓಕೆ, ಸೊ ಈ ಒಂದು ಪರ್ಸನ್ ನಿಮ್ಮ ಸೋಲ್ಮೇಟ್ ಇರಬಹುದು, ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಇರಬಹುದು. ಓಕೆ, ಸೊ ರೈಟ್ ನಾವು ಈಗ ಈ ಒಂದು ಪರ್ಸನ್ ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಪರ್ಸನ್ ವಿತಿನ್ 2 months ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಅಥವಾ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡಬಹುದು, ಅಥವಾ ವಿತಿನ್ 2 days 2 week 2 monthಲ್ಲಿ ಈ ಒಂದು ಪರ್ಸನ್ ಅವರ ಪ್ರೀತಿಯನ್ನು ನಿಮ್ಮ ಹತ್ರ ಹೇಳ್ಕೋಬಹುದು. ಓಕೆ, ಆ್ಯಂಡ್ ಇನ್ನು ಕೆಲವರಿಗೆ 4 ಆಫ್ ಸಾರ್ಟ್ಸ್ ಇರೋದ್ರಿಂದ ಮೇ ಬಿ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಆಗಿರೋ ಕಾರಣ ಈ ಒಂದು ಪರ್ಸನ್ ಏನು ಆ್ಯಕ್ಷನ್ ತೊಗೋತಿಲ್ಲ ಅನ್ನೋದಿರಬಹುದು, ಅಥವಾ ಈ ಒಂದು ಪರ್ಸನ್ ನನಗೆ ಕಮಿಟ್ಮೆಂಟ್ ಕೊಡ್ತಿಲ್ಲ ಅನ್ನೋದಿರಬಹುದು, ಅಥವಾ ಈ ಒಂದು ಪರ್ಸನ್ ಅವ್ರ ಕಡೆಯವರು ತುಂಬ ಪ್ರೊಟೆಕ್ಟಿವ್ ಆಗಿ ಫೀಲ್ ಮಾಡ್ಕೋತಿದ್ದಾರೆ, ಅಥವಾ ಆ ಒಂದು ಪರ್ಸನ್ ನಿಮ್ಮ ಜೊತೆ ಇದ್ರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿಲ್ಲ. ಈ ರೀತಿಯಾದಂಥ ಎನರ್ಜಿಸ್ನ ನೀವು ಫೇಸ್ ಮಾಡ್ತಿರಬಹುದು, ಅಥವಾ ಈ ವಿತಿನ್ 4 days 4 monthಲ್ಲಿ 4 weekಲ್ಲಿ ಈ ಒಂದು ಎನರ್ಜಿಸ್ನ ನೀವು ಫೇಸ್ ಮಾಡುವಂಥ ಸಿಚುವೇಶನ್ ಕ್ರಿಯೇಟ್ ಆಗಬಹುದು. ಓಕೆ, ಸೊ ಆಗ ಒಂದು ಪರ್ಸನ್ ನಿಮ್ಮ ಜೊತೆ ಇನ್ನೂ ಮಾತಾಡದೇ ಇರಬಹುದು. ಆ್ಯಂಡ್ ಇಲ್ಲಿ 8 ಆಫ್ ಸಾರ್ಟ್ಸ್ ಇದೆ. ಅಗೇನ್
ಮೇ ಬಿ ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗಿದೆ, ಈ ಒಂದು ರಿಲೇಷನ್ಶಿಪ್ ಆಲ್ರೆಡಿ ಎಂಡ್ ಆಗಿ 10 ವೀಕ್ ಆಗಿದೆ, 8 ವೀಕ್ ಆಗಿದೆ, ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗಿ 4 ವೀಕ್ 1 ಮಂತ್ ಆಗಿದೆ. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಈ ಒಂದು ಪರ್ಸನ್ ನನ್ನ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರಾ ಅಂತ ನೀವಿಲ್ಲಿ ಕೇಳೋದಿದ್ದರೆ ಸೊ ನೋ ಅಂತ ಹೇಳ್ತೀನಿ. ಓಕೆ, ಈ ಒಂದು ಪರ್ಸನ್ ಕಮ್ ಬ್ಯಾಕ್ ಆಗೋದಿಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಅವರ ಒಂದು ಎನ್ವೈರ್ನಮೆಂಟ್ ಏನಿದೆ, ಅವರ ಒಂದು ಸಿಚುವೇಶನ್ ಏನಿದೆ, ತುಂಬ ಪ್ರಾಬ್ಲಮ್ನ ಅವರು ಫೇಸ್ ಮಾಡ್ತಿರಬಹುದು, ಅಥವಾ ನೀವು ಆ ರೀತಿಯಾಗಿ ಪ್ರಾಬ್ಲಮ್ನ ಫೇಸ್ ಮಾಡ್ತಿರಬಹುದು, ಅಥವಾ ಇಲ್ಲಿ ನಿಮ್ಮನ್ನು ನೀವೇ ಇಲ್ಲಿ ಕಟ್ಟಾಕೋ ರೀತಿ ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವೇ ಇಲ್ಲಿ ತಡೆ ಹಿಡಿತಾ ಇದ್ದೀರಾ, ಅಥವಾ ನಿಮ್ಮ ಎನರ್ಜೀಸ್ ಏನಿದೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರಬಹುದು. ಸೊ ಇದರಿಂದ ಈ ಒಂದು ಪರ್ಸನ್ ಕಮ್ ಬ್ಯಾಕ್ ಆಗ್ತಾರಾ ಅಂತ ಹೇಳಿದ್ರೆ ನೋ ಅಂತ ಹೇಳ್ತೀನಿ. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಮೇ ಬಿ ಈ ಒಂದು ಪರ್ಸನ್ ನಿಮಗೆ ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿದ್ದಾರೆ, ಅಥವಾ ನಿಮ್ಮ ಭಾವನೆಗಳಿಗೆ ತುಂಬ ವ್ಯಾಲ್ಯೂ ಮಾಡ್ತಾರೆ, ಅಥವಾ ನೀವು ಏನು ಹೇಳದೇ ಇದ್ರೂ ಈ ಒಂದು ಪರ್ಸನ್ ಎಲ್ಲವನ್ನು ಜಡ್ಜ್ ಮಾಡ್ತಾರೆ ಅಥವಾ ಎಲ್ಲವನ್ನು ತಿಳ್ಕೊತಾರೆ. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಸೊ ಇದರಿಂದ ಈ ಒಂದು ಪರ್ಸನ್ಗೆ ನೀವು ಎಮೋಷ್ನಲಿ ಅಟ್ಯಾಚ್ ಆಗಿರಬಹುದು. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ ಸಹ ಇದೆ. ಆ್ಯಂಡ್ ಇನ್ನು ಕೆಲವರಿಗೆ ಸೋಲ್ಮೇಟ್ ಆ್ಯಂಡ್ ಟ್ವಿನ್ ಫ್ಲೇಮ್. ಓಕೆ, ಸೋಲ್ಮೇಟ್ ಕನೆಕ್ಷನ್ ಇದೆ, ಆಲ್ಸೋ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ. ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರೋರಿಗೆ ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬಹುದು. ಆ ಒಂದು ಪರ್ಸನ್ ಓಕೆ ವೈಸ್ ವರ್ಸ ತೊಗೊಳ್ಳಿ, ನಿಮ್ಮ ಕಡೆ ಏನು ಕಾನ್ಸಂಟ್ರೇಟ್ ಮಾಡದೇ ಇರಬಹುದು, ಅಥವಾ ನೀವಿಲ್ಲಿ ಏನು ಕಾನ್ಸಂಟ್ರೇಟ್ ಮಾಡದೇ ಇರಬಹುದು. ಬಟ್ ಆದರೂ ಈ ಒಂದು ಪ್ರೀತಿಯಲ್ಲಿ ಇಬ್ಬರ ನಡುವೆನೂ ಒಂದು ಪ್ರೀತಿ ಅನ್ನೋದು ತುಂಬ ಇದೆ. ಜೊತೆಗೆ ಏನೇನು ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೂ ಈ ಒಂದು ಪರ್ಸನ್ ಆಲ್ವೇಸ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಖಂಡಿತವಾಗಿಯೂ ಇದೆ ಈ ಒಂದು ಪ್ರೀತಿಗಾಗಿ. ಹೋಪ್ ಅನ್ನೋದು ತುಂಬ ಇದೆ. ಓಕೆ, ಸೊ ಒಂದು ಹೋಪಿಂದ ನೀವು ಈ ಒಂದು ಪರ್ಸನ್ಗಾಗಿ ವೆಯ್ಟ್ ಮಾಡ್ತಿರಬಹುದು. ರೈಟ್ ನಾವು ನೀವೇನೇ ಒಂದು ಸ್ಟ್ರಗಲ್ ನೋಡ್ತಿರಬಹುದು, ಏನೇ ಒಂದು ಅಡೆತಡೆ ನಿಮ್ಮ ಪ್ರೀತಿಯಲ್ಲಿ ಬರ್ತಿರಬಹುದು. ಬಟ್ ಡೆಫಿನೆಟ್ಲಿ ಈ ಒಂದು ಪ್ರೀತಿಯಲ್ಲಿ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ, ಬ್ಯಾಲೆನ್ಸಿಂಗ್ ಆಗುತ್ತೆ. ಸೊ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸಡನ್ ಆಫ್ ನೀವೇನಾದರೂ ನಿರ್ಧಾರ ತಗೋತಿದ್ದೀರಾ ಅಂತ ಹೇಳಿದರೆ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ 6 ಮಂತ್ ರೆಪ್ರೆಸೆಂಟ್ ಮಾಡ್ತಿದೆ. ವಿತಿನ್ 6 ಮಂತಲ್ಲಿ ಚೇಂಜಸ್ ನೋಡಬಹುದು, ಅಥವಾ ಆ ಒಂದು ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡಬಹುದು. ವಿತಿನ್ 6 ಮಂತಲ್ಲಿ ನಿಮ್ಮ ಮಧ್ಯೆ ಒಂದು ಸೆಲೆಬ್ರೇಷನ್ ಆಗುವಂಥ ಎನರ್ಜಿನೂ ಇದೆ. ಓಕೆ, ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀವಿ, ಈ ಒಂದು ಪರ್ಸನ್ಗೆ ವೆಯ್ಟ್ ಮಾಡಬಹುದಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ವೆಯ್ಟ್ ಮಾಡಬೇಕು ಅಂತ ಇದೆ. ವೆಯ್ಟ್ ಮಾಡಿ ವಿತಿನ್ 6 ಮಂತಲ್ಲಿ ಈ ಒಂದು ಪರ್ಸನ್ ಕಡೆಯಿಂದ ನಿಮಗೆ ಒಂದು ಕಮಿಟ್ಮೆಂಟ್ ಅನ್ನೋದು ಸಿಗಬಹುದು, ಅಥವಾ ನಿಮಗೆ ಒಂದು ಲವ್ ಪ್ರಪೋಸಲ್ ಅನ್ನೋದು ಬರಬಹುದು. ಓಕೆ, ಈ ರೀತಿಯಾದಂಥ ಎನರ್ಜಿಸ್ನ ನೀವು ಫೇಸ್ ಮಾಡ್ತಿರಬಹುದು. ಆ್ಯಂಡ್ ಇನ್ನು ಕೆಲವರಿಗೆ ದ ಡೆವಿಲ್. ಓಕೆ, ಸಿ ಹೌ ಸೋ ಹಾರ್ಶ್ ದಿಸ್ ಕಾರ್ಡ್ಸ್ ಅಲ್ವಾ. ಸೊ ನೋಡಿ, ಎಲ್ಲವೂ ನೆಗೆಟಿವ್ ಕಾರ್ಡ್. 10 ಆಫ್ ಸಾರ್ಡ್ಸ್, 8 ಆಫ್ ಸಾರ್ಡ್ಸ್ ಆ್ಯಂಡ್ ಡೆವಿಲ್ ಕಾರ್ಡ್. ಓಕೆ, ಈ ಒಂದು ರಿಲೇಷನ್ಶಿಪ್ ಏನಿದೆ ಮೇ ಬಿ ಇದು ನಿಮ್ಮ ಪಾಸ್ಟ್ ಕರ್ಮ ಇರಬಹುದು. ಓಕೆ, ಪಾಸ್ಟ್ ಲೈಫಿನ ಇಶ್ಯೂಸ್ ಇರಬಹುದು. ರೈಟ್ ನಾವು ಈಗ ನೀವು ಫೇಸ್ ಮಾಡ್ತಾ ಇದ್ದೀರಾ, ಅಥವಾ ಈ ಒಂದು ಪರ್ಸನ್ ನಿಮ್ಮ ಜೊತೆ ಇದ್ದರೂ ಈ ಒಂದು ಪರ್ಸನ್ ನಿಮ್ಮನ್ನು ಬ್ಲೇಮ್ ಮಾಡ್ತಿದ್ದಾರೆ, ಅಥವಾ ಈ ಒಂದು ಪರ್ಸನ್ ನಿಮ್ಮನ್ನು ಕಟ್ಟಾಕ್ತಿದ್ದಾರೆ, ಅಥವಾ ಈ ಒಂದು ಪರ್ಸನ್ ನಿಮಗೆ ತುಂಬ ಇರಿಟೇಟ್ ಮಾಡ್ತಿದ್ದಾರೆ, ಟಾರ್ಚರ್ ಮಾಡ್ತಿದ್ದಾರೆ, ಅಥವಾ ಈ ಒಂದು ಪರ್ಸನ್ ನಿಮ್ಮನ್ನು ಬ್ಲೇಮ್ ಮಾಡ್ತಿದ್ದಾರೆ. ಲೈಕ್ ತುಂಬ ನಿಮಗೆ ಈ ಒಂದು ಪರ್ಸನ್ನ ಬಿಟ್ಟರೆ ಸಾಕು ಅನ್ನೋ ರೀತಿ ನಿಮಗೆ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಡೂ ದ್ಯಾಟ್. ಓಕೆ, ನೀವು ಅದನ್ನು ಮಾಡಬಹುದು. ಬಿಕಾಸ್ ಆ ಒಂದು ರಿಲೇಷನ್ಶಿಪ್ ಏನಿದೆ ಡೆವಿಲ್. ಓಕೆ, ಈ ರೀತಿಯಾದಂಥ ಎನರ್ಜಿ ಲೈಕ್ ಬ್ಲ್ಯಾಕ್ ಮ್ಯಾಜಿಕ್ ಇರಬಹುದು, ಬ್ಲ್ಯಾಕ್ ಎನರ್ಜಿ ಅಂತ ಹೇಳ್ತೀನಿ. ಬ್ಲ್ಯಾಕ್ ಮ್ಯಾಜಿಕ್ ಇಟ್ಸ್ ನಾಟ್ ಗುಡ್. ಓಕೆ, ಬ್ಲ್ಯಾಕ್ ಎನರ್ಜಿ ಲೈಕ್ ತುಂಬ ನೆಗೆಟಿವಿಟಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬಹುದು. ಸೊ ನಿಮಗೆ ಆ ಒಂದು ಪರ್ಸನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗದೇ ಇರಬಹುದು. ಬಿಕಾಸ್ ಆ ಒಂದು ಪರ್ಸನ್ ಮೇ ಬಿ ಅನಿಮಲ್ ನೇಚರ್ ರೀತಿಯಾಗಿ ಇರಬಹುದು. ಲೈಕ್ ಆ ಒಂದು ವ್ಯಕ್ತಿ ನಿಮ್ಮ ಜೊತೆ ಪ್ರಾಣಿಯಾಗಿ ಬಿಹೇವ್ ಮಾಡ್ತಿದ್ದಾರೆ, ಲೈಕ್ ತುಂಬ ಹಿಂಸೆ ಮಾಡ್ತಿದ್ದಾರೆ ನಿಮಗೆ. ಆ ಒಂದು ಪರ್ಸನ್ ನನ್ನ ಲೈಫಿಂದ ತೆಗೆದಾಕೋದು ಹೇಗೆ ಅಂತ ನೀವೇನಾದರೂ ಇಲ್ಲಿ ಫೀಲ್ ಮಾಡ್ತಿದ್ರೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ನ ತೆಗೆದಾಕಿ ಅಂತ ಹೇಳ್ತೀನಿ. ನಿಮ್ಮ ಕಡೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಒಂದು ಸೆಲ್ಫ್ ಕೇರ್ ಕಡೆ ನೀವು ಗಮನ ಕೊಡಿ ಅಂತ ಹೇಳ್ತೀನಿ. ಓಕೆ, ಸೊ ಕ್ವೀನ್ ಆಫ್ ವ್ಯಾಂಡ್ಸ್ ನಿಮ್ಮ ಒಂದು ಅಚೀವ್ಮೆಂಟ್ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಿದ್ದೆ. ಬಿಕಾಸ್ ನೀವಿಲ್ಲಿ ತುಂಬ ಪೇಷನ್ಸ್ ಪರ್ಸನ್ ಇದ್ದೀರಾ ಆ್ಯಂಡ್
ತುಂಬ ಫೇತ್ಫುಲ್ ಪರ್ಸನ್ ನೀವಾಗಿದ್ದೀರಾ. ಓಕೆ, ಆ್ಯಂಡ್ ನಿಮಗೆ ಒಂದು ಆ್ಯಂಬಿಷನ್ಸ್ ಇದೆ. ಮೇ ಬಿ ನೀವು ತುಂಬ ಆ್ಯಂಬಿಷನ್ಸ್ ಓರಿಯೆಂಟೆಡ್ ಪರ್ಸನ್ ಇರಬಹುದು. ಓಕೆ, ಆಲ್ವೇಸ್ ನಿಮ್ಮ ಒಂದು ಗ್ರೋತ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡೋದಿರಬಹುದು. ಬಟ್ ಈ ಒಂದು ಪರ್ಸನಿಂದ ನಿಮಗೆ ಇದಕ್ಕೆಲ್ಲದಕ್ಕೂ ಅಡೆತಡೆ ಅನ್ನೋದು ಉಂಟಾಗ್ತಿದೆ ಅಂತ ಇದ್ದರೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ನ ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ನೀವಿಲ್ಲಿ ತುಂಬ ಡಿವೋಟ್ ಇದ್ದೀರಾ. ಆ ಒಂದು ಪರ್ಸನ್ ಅದಕ್ಕೆ ಅಪೋಸಿಟ್ ವಿರುದ್ಧ ಇದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ನ ನೀವು ತೆಗೆದಾಕೋದು ಉತ್ತಮ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಲಾಸ್ಟ್ ಒನ್ 4 ಆಫ್ ಪೆಂಟಿಕಲ್ಸ್ ಬರ್ತಿದೆ. ಮೇ ಬಿ ಈ ಒಂದು ಪರ್ಸನ್ ತೆಗ್ದಾಕೋದ್ರಿಂದ ಫೈನಾನ್ಷಿಯಲಿ ನಿಮಗೆ ಇಲ್ಲಿ ಸ್ಟ್ರಗಲ್ ನೋಡಬಹುದು, ಅಥವಾ ನಿಮಗೇನೋ ಭಯ ಕಾಡ್ತಿದೆ. ಸೊಸೈಟಿ ಏನನ್ನತ್ತೆ ಅನ್ನೋದಿರಬಹುದು, ಅಥವಾ ಫೈನಾನ್ಷಿಯಲಿ ನೀವು ಇನ್ನೂ ಇಂಡಿಪೆಂಡೆಂಟ್ ಇಲ್ಲದೆ ಇರಬಹುದು, ಅಥವಾ ನಿಮಗೆ ಫೈನಾನ್ಷಿಯಲಿ ಸಪೋರ್ಟ್ ಬೇಕಾಗಿದೆ, ಅದಕ್ಕೆ ನಿಮಗೆ ಯಾವುದೇ ಒಂದು ಸಪೋರ್ಟ್ ಸಿಗದೆ ಇರಬಹುದು. ಇದರಿಂದ ನಿಮಗೆ ಈ ಒಂದು ಪರ್ಸನ್ನ ತೆಗೆದಾಕೋದು ತುಂಬ ಕಷ್ಟ ಆಗ್ತಿದೆ. ಈ ರೀತಿಯಾದಂಥ ಎನರ್ಜೀಸ್ ಫೇಸ್ ಮಾಡ್ತಿದ್ರೆ ನೀವು ಏನು ಮಾಡಬಹುದು? ಓಕೆ, ಯೂನಿವರ್ಸ್ ನಿಮಗೆ ಆಪರ್ಚುನಿಟಿ ಕೊಡ್ತಾರೆ. ಓಕೆ, ಸೊ ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ. ರೈಟ್ ನಾವು ನಿಮಗೆ ಯೂನಿವರ್ಸ್ ತುಂಬ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಿ ಕೊಡ್ತಿದ್ದಾರೆ, ಬಟ್ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಜಸ್ಟ್ ಮೂವ್ ಆನ್. ಅಥವಾ ನಿಮ್ಮ ಒಂದು ಹೆಲ್ತ್ ಕಡೆ ಇರಬಹುದು, ಅಥವಾ ನಿಮ್ಮ ಒಂದು ಎಜುಕೇಷನ್ ಕಡೆ ಇರಬಹುದು, ಅಥವಾ ನಿಮ್ಮ ಒಂದು ಕರಿಯರ್ ಕಡೆ ಇರಬಹುದು, ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಸುಮ್ಮನೆ ಕೂತಿರೋದ್ರಿಂದ ಇರಬಹುದು, ಅಥವಾ ಸುಮ್ಮನೆ ನಾನು ಮಾಡ್ತೀನಿ ನನ್ನ ಕೈಲಾಗುತ್ತೆ ಅಂದ್ಕೊಂಡು ಕೂರೋದಕ್ಕಿಂತ ಯೂನಿವರ್ಸ್ ನಿಮಗೆ ಕೊಡ್ತಿರುವಂಥ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಇದು ನಿಮಗೆ ಬರ್ತಿರುವಂಥ ಮೆಸೇಜಸ್. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ನಿಮಗಾಗಿ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಸೊ ಓನ್ಲಿ 5 to 6 ಮೆಸೇಜಸ್ ಅಷ್ಟೇ ತೆಗಿತೀನಿ. ಏನು ಬರ್ತಿದೆ ನಿಮಗಾಗಿ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್? 1 2 3 4 5 6. Okay. Every day we are not each other's. It makes me miss you more and more. ಓಕೆ, ಮೇ ಬಿ ಇಲ್ಲಿ ನೀವು ನಿಮ್ಮ ಪರ್ಸನ್ ಜೊತೆ ಇಲ್ಲ, ಅದನ್ನು ನಿಮ್ಮ ಪರ್ಸನ್ ಇಲ್ಲಿ ತುಂಬ ಮಿಸ್ ಮಾಡ್ಕೋತಾರೆ. ಏನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ, ಅಥವಾ ಈ ಒಂದು ಪರ್ಸನ್ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಅಥವಾ ಈ ಒಂದು ಪರ್ಸನ್ ಜೊತೆ ನೀವಿಲ್ಲ, ಅದನ್ನು ತುಂಬ ಮಿಸ್ ಮಾಡ್ಕೋತಿದ್ದಾರೆ ಈ ಪರ್ಸನ್ ಅಂತ ಹೇಳ್ತಿದ್ದಾರೆ. ಯು ವಿಲ್ ಬಿ ಮೈನ್ ಆ್ಯಂಡ್ ಫಾರ್ ಎವರ್. ಐ ನೀಡ್ ಯು ಆ್ಯಂಡ್ ಯು ಬಿಲಾಂಗ್ಸ್ ಟು ಮೀ ಓನ್ಲಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ನೀವು ನನ್ನವರು ಅಂತ ಹೇಳ್ತಿದ್ದಾರೆ, ಆ್ಯಂಡ್ ನಿಮಗೆ ಅವರಿಗೆ ನೀವು ಬೇಕಾಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮಗೆ ಆರ್ಗ್ಯೂ ಮಾಡ್ತಿದ್ದಾರೆ, ಲೈಕ್ ಯು ಬಿಲಾಂಗ್ಸ್ ಟು ಮೀ, ನೀನು ನನ್ನವನು ಮಾತ್ರ ಅಂತ ನಿಮಗೆ ಇಲ್ಲಿ ಮೆಸೇಜ್ ಕೊಡ್ತಿದ್ದಾರೆ. ಓಕೆ, ವೈಸ್ ವರ್ಸ ತಗೊಳ್ಳಿ ನೀವು. ಓಕೆ, ಐ ಲವ್ ಇರಿಟೇಟಿಂಗ್ ಯು ಆಲ್ವೇಸ್, ದ ಟೈಮ್ ಐ ಲವ್ ಟು ಸಿ ಯುವರ್ ಇನ್ನೋಸೆನ್ಸ್. ಓಕೆ, ನಿಮಗೆ ಇರಿಟೇಟ್ ಮಾಡೋದು ಆ ಒಂದು ಪರ್ಸನ್ಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರು ಇರಿಟೇಟ್ ಮಾಡುವಾಗ ಅವರು ನಿಮ್ಮನ್ನು ನಿಮ್ಮ ಇನ್ನೋಸೆನ್ಸ್ನ ನೋಡೋದಕ್ಕೆ ಆ ಒಂದು ಪರ್ಸನ್ ತುಂಬ ಹ್ಯಾಪಿ ಫೀಲ್ ಮಾಡ್ತಾರೆ ಅಂತ ಮೆಸೇಜ್ ಬರ್ತಿದೆ. ಐ ಮಿಸ್ ಯು ಮೋರ್ ದೆನ್ ಎವರ್ ಆ್ಯಂಡ್ ಐ ಕಾಂಟ್ ವೆಯ್ಟ್ ಟು ಬಿ ವಿತ್ ಯು ಸೂನ್. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನು ಅಗೇನ್ ತುಂಬ ಮಿಸ್ ಮಾಡ್ತಿದ್ದಾರೆ. ಐ ಕಾಂಟ್ ವೆಯ್ಟ್ ಟು ಬಿ ವಿತ್ ಯು ಸೂನ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಜೊತೆ ಇರೋದಕ್ಕೆ ಅವರು ವೇಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಮೆಸೇಜ್ ಬರ್ತಿದೆ. ಐ ವಾಂಟ್ ಟು ಬಿ ದ ರೀಸನ್ ಬಿಹೈಂಡ್ ಯುವರ್ ಬ್ಯೂಟಿಫುಲ್ ಸ್ಮೈಲ್ ಎವ್ರಿ ಡೇ. ಓಕೆ, ನಿಮ್ಮ ಸ್ಮೈಲ್ಗೆ ರೀಸನ್ ಯಾವಾಗಲೂ ಅವರಾಗಿರಬೇಕು. ನಿಮ್ಮ ಬ್ಯೂಟಿಫುಲ್ ಸ್ಮೈಲ್ಗೆ ನಾನು ಮಾತ್ರ ರೀಸನ್ ಆಗಿರಬೇಕು ಅಂತ ನಿಮ್ಮ ಪರ್ಸನ್ ಇಲ್ಲಿ ಫೀಲ್ ಮಾಡ್ತಿದ್ದಾರೆ. ಐ ಫೀಲ್ ಆಸ್ ಟ್ರೂ ಐ ಕ್ಯಾನ್ ಸೇ ಎನಿಥಿಂಗ್ ಟು ಯು, ನೋಯಿಂಗ್ ಯು ವಾಂಟ್ ಜಡ್ಜ್ ಮೈ ಥಾಟ್ಸ್ ಆರ್ ವಾಟ್ ಐ ಚೂಸ್ ಟು ಶೇರ್ ಆ್ಯಂಡ್ ದಟ್ ಈಸ್ ರೇರ್ ಕ್ವಾಲಿಟಿ. ಓಕೆ, ಮೇ ಬಿ ಇಲ್ಲಿ ಈ ಒಂದು ಪರ್ಸನಿನ ಎಲ್ಲ ಮಾತನ್ನು ನೀವು ಕೇಳ್ತೀರಾ, ಯಾವುದೇ ಒಂದು ಜಡ್ಜ್ ಮಾಡೋದಿಲ್ಲ, ಅಥವಾ ಒಂದು ಪರ್ಸನ್ ಬಗ್ಗೆ ನೀವು ಅವ್ರು ಏನು ಹೇಳಿದ್ರು ಅದನ್ನು ಅಕ್ಸೆಪ್ಟ್ ಮಾಡ್ತೀರಾ. ಇದಕ್ಕೆ ಈ ಒಂದು ಪರ್ಸನ್ ತುಂಬ ನಿಮ್ಮನ್ನು ಇಷ್ಟಪಡ್ತಾರೆ. ಲೈಕ್ ಅದು ಬೇರೆಯವರಲ್ಲಿ ಸಿಗುವಂಥ ರೇರ್ ಕ್ವಾಲಿಟೀಸ್ ನಿನ್ನಲ್ಲಿ ಇದೆ ಅಂತ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ.
ಓಕೆ. ಸೊ ಅದಕ್ಕಾಗಿ ಅವರು ಅವರ ಫೀಲಿಂಗ್ಸ್ ಇರಬಹುದು, ಅವರ ಭಾವನೆಗಳಿರಬಹುದು, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಅವರು ನಿಮ್ಮನ್ನು ಚೂಸ್ ಮಾಡಿದ್ದಾರೆ ಅಂತ ಇದು ಮೆಸೇಜಸ್ ಬರ್ತಿದೆ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್. ಪ್ಲೀಸ್ ಟೇಕ್ ವಾಟ್ ರೆಸೊನೇಟಿಂಗ್ ವಿತ್ ಯು ಆ್ಯಂಡ್ ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೊನೇಟಿಂಗ್ ವಿತ್ ಯು. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಪೇಯ್ಡ್ ರೀಡಿಂಗ್ನ ನೀವು ಬುಕ್ ಮಾಡ್ಕೋಬಹುದು. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಯಾರಿಗೆಲ್ಲ ರೆಸೊನೇಟ್ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.